ವಿಮಾನಯಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕ್ರಾಂತಿಯಾಗಿದೆ ಅಂತ ಹೇಳ್ಕೊಳ್ಳುವಂಥ ಪುಣ್ಯಾತ್ಮರುಗಳು ಇದನ್ನು ನೋಡಬೇಕು. ಒಂದು ಕಡೆಗೆ ಏನು ಅಂದರೆ ತಾಯಿ ಹುಷಾರಿಲ್ಲ, ಮಗ ಕರ್ಕೊಂಡು ಹೋಗ್ತಾ ಇದ್ದಾನೆ, ಫ್ಲೈಟ್ ಸಿಗ್ತಾ ಇಲ್ಲ. 1 ತಿಂಗಳು ಮಗುನ ಎತ್ಕೊಂಡು ತಾಯಿ ಓಡಾಡ್ತಾ ಇದ್ದಾಳೆ, ಪಾಪ ಅವಳು ಕಷ್ಟ ಕೇಳೋರಿಲ್ಲ. ಅಸ್ಥಿ ಬಿಡಕ್ಕೆ ಹೋಗೋ ಕೂಡ ಆಗ್ತಿಲ್ಲ ಅಂಥ ಒಂದು ಸ್ಥಿತಿ. ಒಂದೊಂದು 2 ದಿವಸದಿಂದ ವಿಮಾನ ನಿಲ್ದಾಣದಲ್ಲೇ ಕೂತುಬಿಟ್ರೆ ಗತಿ ಏನಾಗಬೇಕು. ಇನ್ನು ಆರತಕ್ಷತೆ ಕೂಡ ಇಲ್ಲ. ಆನ್ಲೈನಲ್ಲಿ ಆರತಕ್ಷತೆ ಕೇಳಿದ್ರ? ವಿಜ್ಞಾನ ತಂತ್ರಜ್ಞಾನಗಳು ಬೆಳೆದು ನಿಜ. ಎಲ್ಲೋ ನಾವು ಅದನ್ನು ಕೋವಿಡಲ್ಲಿ ನೋಡಿದ್ವಪ್ಪ. ಎಲ್ಲೋ ಮದುವೆ ಮಾಡ್ಕೊಂಡ್ರು, ಅದನ್ನು ಯಾರನ್ನೂ ಕರೆಯೋಕ್ಕಾಗದೇ ಜನ ನೋಡಿ ಅದನ್ನು ಮೊಬೈಲಲ್ಲೇ ನೋಡಿ ಆಶೀರ್ವಾದ ಮಾಡಿದ್ರು ಅಂತ. ಹುಬ್ಳಿ ಹುಡುಗಿ, ಒರಿಸ್ಸಾದ ಹುಡುಗ, ಇಬ್ಬರು IT ಅವರು ಲವ್ ಮಾಡಿದ್ರು, ಮದುವೆ ಮಾಡಿಕೊಂಡ್ರು. ಅದಾದಮೇಲೆ ಬರಬೇಕಾಗಿತ್ತು ಅವರು. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಎಲ್ಲ ವ್ಯವಸ್ಥೆ ಆಗಿತ್ತು. ವಿಮಾನ ಸಿಕ್ಕರೆ ತಾನೇ ಹೋಗೋದು, ಸಿಕ್ಕಿಲ್ಲ. ಹಾಗಾಗೇನು ಅಂತಂದರೆ ಅವ್ರನ್ನ ಪಾಪ ಈ ರೀತಿ ಮೊಬೈಲಲ್ಲಿ TV ತೋರಿಸ್ಬಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಿ ವಿಮಾನ ಸಿಕ್ಕಿಲ್ಲ ಅಂತ ಬಂದಿರುವಂಥ 700 ಜನಕ್ಕೆ ಕೇಳಿದ್ರಂತ ಅವ್ರ ತಂದೆ ತಾಯಿಗಳು ಪಾಪ. ಮುಖದಲ್ಲಿ ನಗು ಇದೆ ಹುಡುಗಿಗೆ, ಪಾಪ ಸುಮ್ಮನೆ ನಕ್ಕಿಯರು ಜನಗಳ ಎದುರುಗಡೆಗೆ. ಆದರೆ ಒಳಗಡೆಗೆ ಹಿಡೀ ಶಾಪ ಹಾಕಿರ್ತಾರೆ ಈ ವಿಮಾನಯಾನ ಸಂಸ್ಥೆಗಳಿಗೆ. ಇನ್ನು ಅವ್ರ ತಂದೆ ತಾಯಿಗಳದ್ದು ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ. 700 ಜನರನ್ನ ಕರೆದು ಪಾಪ ಜನಗಳೆಲ್ಲ ಜನಜಾತ್ರೆ ಆಗಿ ಹುಡುಗ ಹುಡುಗಿನೇ ಇಲ್ಲ. ಏನಂತಾರೆ ತಂದೆ ತಾಯಿಗಳು? ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ ನೋಡಿ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಯುವತಿ ಹೆತ್ತೋರಿದ್ದಾರೆ, ಅವರ ಮಾತಾಡ್ಸೋಣ. ಯಾವಾಗ ರಿಸೆಪ್ಷನ್ ಇತ್ತಮ್ಮ, ಏನು ಸಮಸ್ಯೆ ಆಯ್ತು ರೀ? ಡಿಸೆಂಬರ್ 3 ತಾರೀಕಿಗೆ ರಿಸೆಪ್ಷನ್ ಇತ್ತು. ನವೆಂಬರ್ 23ಕ್ಕೆ ಮದುವೆ ಆಯಿತು ಒರಿಸ್ಸಾದಲ್ಲಿ. ಆಮೇಲೆ ನಾವು ಇಲ್ಲೇ ರಿಸೆಪ್ಷನ್ ಇಟ್ಕೊಂಡಿದ್ವಿ. ಅದಕ್ಕೆ ಎಲ್ಲರೂ ಕರೆದಿದ್ವಿ, ರಿಲೇಷನ್ಸ್ ಎಲ್ಲ ಬಂದಿದ್ದರು. ಇವರು ಬರೋದಿತ್ತು ಡಿಸೆಂಬರ್ 2ಕ್ಕೆ ಸಂಜೆಗೆ 7 ಬರ್ತೇವೆ ಅಂತ ಹೇಳಿದರು. ಆಮೇಲೆ ಅವಾಗಿಂದ ಡಿಲೇ ಮಾಡಿ ರಾತ್ರಿ 2 ತನಕ ನಾವು ನೋಡಿದ್ವಿ. ಆಮೇಲೆ ಒಂದು ಫ್ಲೈಟ್ ಹೇಳಿದರು, ಬಾಂಬೆಗೆ ಹೋಗಿ ಬಾಂಬೆಲಿಂದ ಮತ್ತು ಬರ್ತೀವಿ ಹುಬ್ಬಳ್ಳಿಗೆ ಅಂತ. ಅದು ಕ್ಯಾನ್ಸಲ್ ಆಯಿತು. ಪೂರ್ತಿ ಎಲ್ಲ 4 ಗಂಟೆಗೆ ಪೂರ್ತಿನ ಕ್ಯಾನ್ಸಲ್ ಮಾಡಿದರು. ಎಲ್ಲ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದರು. ಅವಾಗ ಏನು ಮಾಡಬೇಕು ಅಂತೂ ನಮಗೆ ಭಾಳ ದುಃಖ ಅನ್ನಿಸ್ತು. ಅದು ಹೇಗೆ ಮಾಡಬೇಕು, ಇದು ಹೆಂಗೆ ನಿಭಾಯಿಸ್ಬೇಕು. ಈಗ ಎಲ್ಲರೂ ಬಂದಾರೆ, ಊರಿಂದ ಬಂದಿದ್ದಾರೆ, ರಿಲೇಷನ್ಸ್ ಬಂದಿದ್ದಾರೆ. ನಾವು ಎಲ್ಲರೂ ವಿಚಾರ ಮಾಡಿ ಬಂದವ್ರು ಬರಲಿ, ಅದು ನಡೀಲಿ, ಎಲ್ಲ ಫಂಕ್ಷನ್ಸ್ ಎಲ್ಲ ನಡೀಲಿ. ಆಮೇಲೆ ವಿಚಾರ ಮಾಡಿ ನೀವು ಕೂಡ್ಬಿಡ್ರಿ, ಮತ್ತು ಆನ್ಲೈನ್ ಸ್ಕ್ರೀನ್ ಮಾಡಿ ಅವ್ರ ಜೋಡಿ ಮಾತಾಡಲಿ ಅಂತ ಎಲ್ಲ ವ್ಯವಸ್ಥೆ ಮಾಡಿ ಈಗೆಲ್ಲ ಈ ಪ್ರೋಗ್ರಾಮ್ ನಡೆಸಿದ್ವಿ ನಾವು. ರಿಸೆಪ್ಷನ್ ಯಾವ ಥರ ತೊಂದರೆ ಆಯಿತು, ಏನು ಮಾಡಿದ್ರಿ ನೆಕ್ಸ್ಟ್? ಅಲ್ಲಿ ಆದಮೇಲೆ ರಿಸೆಪ್ಷನ್ಗೆ ಈಗ ಹುಡುಗ ಹುಡುಗಿ ಅಂತೂ ಇಲ್ಲ. ಇದ್ರ ಬಗ್ಗೆ ಏನಾದರೂ ಪರ್ಯಾಯ ಏನಾದರೂ ಹುಡುಕಬೇಕಾಗುತ್ತಲ್ಲ. ಅವಾಗ ಆನ್ಲೈನ್ ಮುಖಾಂತರ ಮಾಡೋಣ ಅಂಥೇಳಿ ನಾವು ಆನ್ಲೈನ್ ಮುಖಾಂತರ ಸ್ಟಾರ್ಟ್ ಮಾಡಿದ್ವಿ. ಅಷ್ಟು ರಿಸೆಪ್ಷನ್ ಮಾಡಿದ್ವಿ. ಯಾಕಂದರೆ ಉಪಸ್ಥಿತಿ ಒಳಗೆ ಹುಡುಗ ಹುಡುಗಿ ಇಲ್ಲ. ಬಟ್ ಆನ್ಲೈನ್ನಾಗ ಅಲ್ಲಿಂದ ತೊಗೊಂಡು ನಾವು ಈಗ ಮುಂದೆ ಹೆಂಗಪ್ಪ ಅಂದ್ರೆ ಅವ್ರ ಕಡೆಯಿಂದನೇ ಎಲ್ಲರಿಗೂ ಅನೌನ್ಸ್ಮೆಂಟ್ ಮಾಡಿಸಿ, ಅವ್ರ ಕಡೆಯಿಂದನೇ ಎಲ್ಲನೂ ಇದು ಮಾಡಿಸಿ ರಿಸೆಪ್ಷನ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಾವು ವಿಚಾರ ಮಾಡಿದ್ವಿ. ಯಾಕಂದರೆ ಜನ ಅಲ್ಲಿಂದ ಬಂದಿರ್ತಾರೆ, ಒಂದು ಏನಪ್ಪ ಹುಡುಗ ಹುಡುಗಿ ನೋಡೋಣ ಅಂತ ಬಂದಿರ್ತಾರೆ ಯಾರೋ. ಆಮೇಲೆ ಅವ್ರ ರಿಲೇಷನ್ಸ್ ಇರ್ತಾರೆ, ಏನಪ್ಪ ನಮ್ಮ ರಿಲೇಷನ್ಸು ಭಾಳ ದಿವಸ ಮಾಡಾಕತ್ತಾರೆ, ಹುಡುಗೋನ್ ಅಂತ ಇರ್ತಾರೆ, ಎಲ್ಲರೂ ಇರ್ತಾರೆ. ಬಟ್ ಅವ್ರಿಗೆ ಈ ಒಂದು ಇದಾಗಬಾರ್ದಲ್ಲ, ಅದ್ರ ಸಲುವಾಗಿ ಒಂದು ಸ್ಕ್ರೀನ್ ಇಟ್ಟು ಅವ್ರಿಗೆ ಹುಡುಗ ಹುಡುಗಿ ತೋರಿಸಿ ಅವ್ರಿಗೂ ಒಂದು ಬಂದವ್ರಿಗೆಲ್ಲ ಸಮಾಧಾನ ಆಗ್ತದೆ. ಏನಪ್ಪ ನೋಡಿದ್ವಿ, ಹುಡುಗ ಹುಡುಗಿ ನೋಡಿದ್ವಿ, ಅದರಿಂದ ಸ್ವಲ್ಪ ಖುಷಿ ಆಗ್ತಾರೆ ಅವರು ಅಷ್ಟೇ. ಬಟ್ ಅವರ ಉಪಸ್ಥಿತಿ ಇಲ್ಲದಕ್ಕೆ ಏನಾಗ್ತದೆ, ಏನಪ್ಪ ಏನೋ ಬೇರೆ ನಡೆದೈತಲ್ಲ ಅನ್ನೋ ವಿಚಾರ ಬರ್ತೈತಿ. ಅದ್ರ ಸಲುವಾಗಿ ಒಂದು ಸ್ಕ್ರೀನ್ ಇಟ್ಟು ಇಲ್ಲಪ್ಪ ನಮ್ಮಲ್ಲಿ ಒಂದು ರಿಸೆಪ್ಷನ್ ಮಾಡ್ತಾ ಇದ್ದೀವಿ, ಮತ್ತು ಹುಡುಗ ಹುಡುಗಿ ಇವ್ರು ಇದ್ದಾರೆ ಅಂತೇಳಿ ತೋರಿಸಿದ್ದು ನಾವು. ತಾವೇ ಮದುಮಕ್ಕಳು ಅಂತ ಚೇರ್ ಮೇಲೆ ಕುಂತಿದ್ರಿ? ಹೌದು ರೀ. ಈಗ ಚೇರ್ ಅಂತೂ ಖಾಲಿ ಇಡಬಾರ್ದಲ್ಲ. ಮತ್ತು ಜನ ಬಂದವರೆಲ್ಲರೂ ಏನಂತಂದರು, ಇಲ್ಲ ನೀವೇ ಕುಂಡ್ರಿ, ಮತ್ತು ಕುಂತು ಈಗ ಹೆಂಗಿದ್ರು ಅನೌನ್ಸ್ಮೆಂಟ್ ಅಂತೂ ಆಗೈತಿ, ನೀವು ಕುಂತು ಬಿಡ್ರಿ, ನೀವು ಕುಂತು ಎಲ್ಲರಿಗೂ ಬಂದವ್ರಿಗೆ ಇದು ಮಾಡಿರಿ ಅಂತೇಳಿ ಹೇಳಿದ್ರು ಅವರು. ಎಲ್ಲರೂ ಬಂದವ್ರು ಎಲ್ಲರೂ ಹುಡುಗಿಗೆ ಆಶೀರ್ವಾದ ಹೇಳ್ರಿ ಅಂತ ಹೇಳಿದ್ರು.
ನಾವು ಆಯಿತು ಅಂತ ಹೇಳಿದ್ವಿ ಅಷ್ಟೇ. ಗೌರ್ಮೆಂಟ್ನವರು ಈ ವಿಚಾರ ಇಟ್ಟುಕೊಂಡು ಫ್ಲೈಟ್ನಾಗ ಯಾರು ಬರ್ತಾರೆ ಇದಕ್ಕೆ ಪರ್ಯಾಯ ಏನಾದರೂ ವ್ಯವಸ್ಥೆ ಮಾಡಬೇಕು ಅವರು. ಮಾಡಲಿಲ್ಲ ಅಂತಂದರೆ ಭಾಳ ಮುಂದಿನ ದಿನದೊಳಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಅದ್ರ ಮೇಲಿಂದ ಇದು ಭರೋಸೆ ಹೋಗಿಬಿಡ್ತೈತೆ. ಅದ್ರ ಮ್ಯಾಗಲಿ ಯಾರೂ ಇದು ಇಡೋದಿಲ್ಲ, ಏನಪ್ಪ ಫ್ಲೈಟ್ನಿಂದ ಏನೇನು ಬೇರೆ ಗ್ಯಾರಂಟಿ ಇಲ್ಲ ಅಂತೇಳಿ ತಿಳ್ಕೊತಾರೆ ಎಲ್ಲರೂ. ಯುವತಿಯ ಹೆತ್ತವರ ಮಾತುಗಳು. ಇಂಡಿಗೋ ವಿಮಾನ ಕ್ಯಾನ್ಸಲ್ನಿಂದಾಗಿ ಸಾಕಷ್ಟು ತೊಂದರೆ ಆಯಿತು. ಹೀಗಾಗಿ ಸರ್ಕಾರ ಇಂಥ ಸಂದರ್ಭಗಳಲ್ಲಿ ಅಲ್ಟರ್ನೇಟಿವ್ ವ್ಯವಸ್ಥೆನ ಮಾಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಳಿ. ಇಂಥದ್ದನ್ನೆಲ್ಲಾದರೂ ನೋಡಿದ್ವಾ? ನೋಡಿ, ಆ ತಂದೆ ಹೇಳ್ತಾ ಇದ್ರು, ಬೇಸರ ಇತ್ತು ಅವ್ರ ತಂದೆ ಮಾತಲ್ಲಿ. ಕೊನೆಗೆ ಜನ ಹೇಳಿದ್ರಂತೆ, ಹುಡುಗ ಹುಡುಗಿ ಅಂತ ಕುತ್ಕೊತಾ ಇಲ್ಲ, ನೀವಿಬ್ಬರು ಗಂಡ ಹೆಂಡತಿ ಕುತ್ಕೊಂಡ್ಬಿಡಿ ಚೇರ್ ಮೇಲೆ ಕುತ್ಕೊಂಡು ನೀವು ಅಡ್ರೆಸ್ ಮಾಡಿ ಅಂತ ಹೇಳಿ, ಅಟ್ಲೀಸ್ಟ್ ಹಿಂಗೆ ಆಗಿದೆ ಅಂತ ಹೇಳಿ ಅಂತ. ಎಂಥ ಸ್ಥಿತಿ ನೋಡಿ. ಅದಕ್ಕೆ ನಾನು ಹೇಳೋದು, ನಾವು ವ್ಯವಸ್ಥೆ ಹಂಗೆ ಮಾಡಿದ್ದೀವಿ ಅಂತ ಕೊಚ್ಕೊಳ್ಳುವಂಥವ್ರು ಒಂದು ಸರಿ ನೋಡಬೇಕು ಏನಾಗಿದೆ ಅಂತ. 102 ಇಂಡಿಗೋ ವಿಮಾನಗಳು ಕ್ಯಾನ್ಸಲ್ ಆಗಿವೆ. 102. ಯಾವ್ಯಾವ ಕಾರಣದಿಂದ ಜನ ಹೋಗ್ತಾ ಇದ್ರು ಅದರಲ್ಲಿ? ಎಷ್ಟು ಜನ ಬುಕ್ ಮಾಡಿದ್ರು? ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ವು? ಎಲ್ಲಿಂದ ಎಲ್ಲಿಗೆ ಕನೆಕ್ಟಿಂಗ್ ಫ್ಲೈಟ್ಗಳಿದ್ವು? 50 ಡಿಪಾರ್ಚರ್, 52 ಅರೈವಲ್ ವಿಮಾನಗಳು. ಹಿಂಗೆ ಕ್ಯಾನ್ಸಲ್ ಆಗಿಬಿಟ್ರೆ ಏನಾಗಬೇಕು? ಜೊತೆಗೆ ಇನ್ನು 30ಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳು ಲೇಟ್ ಆಗಿದೆ. ಹೀಗಾಗಿ ಏನು ಅಂದರೆ, ಇಂಡಿಗೋ ಕೌಂಟರ್ ಹತ್ರ ಜನ ಸಾಲುಗಟ್ಟು ನಿಂತಿದ್ದಾರೆ. ಇದು ನಾನು ಹೇಳುವಂಥದ್ದು ಏನು ಅಂದರೆ, ಯಾರ್ಯಾರಿಗೆ ಈ ರೀತಿ ಅನ್ಯಾಯ ಆಗಿದೆಯಲ್ಲ, ಆ ಅನ್ಯಾಯ ತುಂಬ ಕೊಡಬೇಕು. ಯಾರಾದರೂ ಕೋರ್ಟಿಗೆ ಹೋಗಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಬಿಡಬಾರ್ದು ಇವ್ರನ್ನ ಯಾವುದೇ ಕಾರಣಕ್ಕೂ. ಯಾವಾಗ ಈ ಹಾರಾಟ ರದ್ದಾಯ್ತಲ್ಲ, ಬೇರೆ ಬೇರೆ ಏರ್ಲೈನ್ ಟಿಕೆಟನ್ನು ಬುಕ್ ಮಾಡೋಕ್ಕೆ ಜನ ಕಾಯ್ತಾ ಇದ್ದಾರೆ. ಅಲ್ಲೂ ಕೂಡ ಅಷ್ಟೇನೆ, ಈ ಹಬ್ಬದ ಸಂದರ್ಭದಲ್ಲಿ ನಮ್ಮ ಬಸ್ಗಳಿಗೆ ಜಾಸ್ತಿ ಮಾಡ್ತಾರಲ್ಲ ಟಿಕೆಟ್ ಬೆಲೆನ, ಹಂಗೆ ಅವರು ಹೇರಾಪೇರಿ ಏರ್ಸಿಟ್ಟಿದ್ದಾರೆ. ಆಕಾಶ ಏರ್, ಸ್ಪೈಸ್ ಜೆಟ್ ಈ ವಿಮಾನಗಳಿಗೆ ವಿಪರೀತವಾದಂಥ ಬೇಡಿಕೆಯ ಬುಕ್ಕಿಂಗಿಗೆ ನೋಡಿ ಸಾಲುಗಟ್ಟಿ ನಿಂತಿರುವಂಥ ನೋಡಿ ಇವರೆಲ್ಲ. ಪಾಪ ಏನು ಕರ್ಮ ನೋಡಿ ಇವರಿಗೆ. ಇವರು ಜೀವಮಾನದಲ್ಲಿ ಅಂದ್ಕೊಂಡಿದ್ದಾರೆ ಹಿಂಗೆ ಏರ್ಪೋರ್ಟಲ್ಲಿ ಮಲ್ಕೋತೀವಿ ಅಂತ. ಪುಟ್ಟ ಮಕ್ಕಳನ್ನ ಹಿಡ್ಕೊಂಡು ಆ ಅಜ್ಜಿ ಅಂದ್ರುಗಳು, ಒಂದಷ್ಟು ಜನ ಅಂಗವಿಕಲರು ಈ ರೀತಿ ಅಸ್ಥಿ ಬಿಡೋಕೆ ಹೊರಟಿರುವಂಥವ್ರು, ಅನ್ನಂಗಿಲ್ಲ ಅನುಭವಿಸಂಗಿಲ್ಲ. ಸಾಮಾನ್ಯವಾಗಿ ಈ ವಿದೇಶಿ ಯಾತ್ರೆಗೆ ಹೋಗ್ತಾರಲ್ಲ ಅಂಥವ್ರಿಗೆ ಒಂದಷ್ಟು ಅನುಭವ ಆಗಿರುತ್ತೆ. ಯಾಕಂದರೆ ಇದು ವಿಮಾನ ಕ್ಯಾನ್ಸಲ್ ಆಗಲ್ಲ, ಒಂದೊಂದು ಕಡೆಗೆ 8-10 ಗಂಟೆ ಕಾಯಬೇಕು, ಹಂಗಿರುತ್ತೆ. ಅವರು ಒಂಥರ ಹೆಂಗಿರುತ್ತೆ ಅಂತಂದರೆ, ಈ ಈ ಸೂತಕ ಇದ್ದಂಗೆ ಇರುತ್ತೆ ಒಂಥರ. ಎಲ್ಲೋ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಬಂದಿರೋ ಥರ ಪಾಪ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ನೋಡಿದ್ದೀವಿ ನಾವು ಕೆಲವೊಂದು ಕಡೆಗೆ. ಆದರೆ ಈ ರೀತಿ ದೇಸಿ ವಿಮಾನಗಳು, ಡೊಮೆಸ್ಟಿಕ್ ಏರ್ಲೈನ್ಸ್ಗಳಲ್ಲಿ ಈ ಥರ ಸಮಸ್ಯೆ ಆಗ್ಬಿಟ್ಟು ಏನು ಅರ್ಥ ಇದು? ಏನು ಮಾಡ್ತಾಯಿದೆ ಒಂದು ವ್ಯವಸ್ಥೆ? ಮಾಡಬೇಕಪ್ಪ ಬೇರೆ ಒಂದು ಏನಾದರೂ ಒಂದು ವ್ಯವಸ್ಥೆಯನ್ನು. ಜನಗಳಿಗೆ ಯಾಕೆ ಜೀವ ಅರಿಬೇಕು? ಒಂದಿಷ್ಟು ದಿವಸ ಇವರ ಸೇವೆಯನ್ನು ಕ್ಯಾನ್ಸಲ್ ಮಾಡಬೇಕು ಕೇಂದ್ರ ಸರ್ಕಾರ. ಬನ್ನಿ, ನಿಮಗೆ ಯೋಗ್ಯತೆ ಇಲ್ಲ ನಿಮಗೆ ನಿಭಾಯಿಸೋಕ್ಕೆ, ನಿಮ್ಮ ಹಣೆ ಬರಹ ಹಿಂಗಿದೆ, ನಿಮ್ಮ ಬೇಡ, ನಿಮ್ಮ ಸೇವೆ ಬೇಡ, ಒಂದು 6 ತಿಂಗಳು ನಿಮ್ಮ ವಿಮಾನಗಳು ನಿಂತಿರಲಿ ಅಂತ ಹೇಳಿ ಬುದ್ಧಿ ಬರುತ್ತವಾಗ. ಏನು ಗತಿ? ಜನ ಸಾಯ್ಬೇಕಾ?